ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಇವಾಗ ನೋಡ್ರಿ ಟೈಮ್ 6:30 ಆಗೈತಿ. ಇವಾಗ ನಾವು ರೆಡಿಯಾಗಿ ಎಲ್ಲ ಎಲ್ಲಿ ಹೊಂಟೀವಿ ಅಂತಂದು ಹೇಳಿದ್ರೆ ಮಾಮು ಸಿ ಬಿ ಟಿ ಕಡೆ ಹೋಗ್ಬರಂಬರಿವ ಅಂತಂದು ಹೇಳ್ಯಾರ. ಯಾಕಂದ್ರೆ ನವಾಜಾಗ ಸ್ಕೂಲ್ ಬ್ಯಾಗ್ ಬೇಕಂತ, ಆ ಬ್ಯಾಗ್ ತೊಗೋಬೇಕು. ಮತ್ತಿನ್ನು ಅವ್ರು ಏನೇನು ತೊಗೊತಾರೆ ಗೊತ್ತಿಲ್ಲ. ಇವತ್ತು ಶಾಪಿಂಗ್ ಎಲ್ಲ ಮಾಮು ಅವ್ರದ್ದು. ಯಾಕಂದ್ರೆ ಅವರು ಇಲ್ಲೇನಾದ್ರೂ ಬಂದಾಗ ಹುಡುಗರಿಗೆ ಡೈಲಿ ಯೂಸಿಗೆ ಅರಿವಿ ಅವನ್ನೆಲ್ಲ ಏನಾದರೂ ತೊಗೊತಿರ್ತಾರೆ. ಕ್ವಾಲಿಟಿ ಚಲೋ ಇರ್ತಾವೆ, ಆಮೇಲೆ ಸಸ್ತಾನೂ ಇರ್ತಾವೆ ಅಂತೇಳಿ ಇಲ್ಲಿ ಬಂದು ತಗೊಮ್ಮೆ ಅವರು ಹುಡುಗರಿಗೆ ಏನಾದರೂ ಪ್ಯಾಂಟ್, ನೈಟ್ ಪ್ಯಾಂಟು, ಟಿ ಶರ್ಟು ಇಂಥವೆಲ್ಲ ತೊಗೊತಿರ್ತಾರೆ. ನೋಡೋಣ್ರಿ ಅವ್ರು ಏನು ತೊಗೊತಾರ ಅಂತಂದು ಹೇಳಿ ಹೋಗೋಣ್ರಿ. ಇವಾಗ ಬಂದ ನವಾಜ್ ಮಾಮಿ ರೆಡಿಗ್ಯಾರ, ಸೋನು ರೆಡಿಗ್ಯಾಳ, ಆಮೇಲೆ ತಮ್ಮನ್ನ. ಸಾನಿಯಾ ಬರೋಂಗಿಲ್ಲ ಯಾಕಂದ್ರೆ ನಳ ಬರ್ತಾವ ಅಂತಂದು ಹೇಳಿ ಆಕೆ ಇಲ್ಲೇ ಬಿಟ್ಟು ಹೊಂಟೀರಿ. ಬಂದು ಅಂದ್ರೆ ನೀರು ತುಂಬುವ ಅಂತಂದು ಹೇಳಿ ಪೈಪು ಇಲ್ಲೇ ಐತಿ. ಸೊ ಇಲ್ಲಿ ಬಟನ್ ಹಾಕ್ಬಿಟ್ನಂದ್ರೆ ನೀರು ಬರ್ತಾವು. ಹೋಗನ್ರಿ ಇವಾಗ. ರೋಡ್ ರಿಪೇರಿ ಮಾಡತ್ತಾರ. ಬಸ್ಸಿನ ಒಂದು ಜಗ್ಗು ಪ್ರಾಬ್ಲಮ್ ಆಗೈತಿ. ತಾಜ್ನಗರ್ ಬಸ್ಸ ಬಂದು ಆಗ್ಬಿಟ್ಟಾರ. ಹಂಗಾಗಿ ನಾವು ಮಾರ್ಕೆಟಿಗೆ ಹೋಗ್ಬೇಕಂತ ಹೇಳಿದ್ರೆ ಪ್ರಾಬ್ಲಮ್ ಭಾಳ ಇರ್ತದೆ. ಇವಾಗ ನೋಡಿದ್ರೆ ಇಲ್ಲಿ ಒಡೆಕರ್ ಅಣ್ಣರಿಗೆ ಫೋನ್ ಹಚ್ಚಿದ್ವಿ. ಅವ್ರು ನೋಡಿದ್ರೆ ರೈಲ್ವೆ ಸ್ಟೇಷನ್ ಕಡೆ ಅದಾರಂತ. ಬರೋಕೆ ಒಂದು ತಾಸು ಆಕತ್ತೆ ಅಂದ್ರೆ ಬ್ಯಾಡ ನಡ್ರಿಪ್ಪ, ಮತ್ತು ಒಂದು ತಾಸು ಅಂದ್ರೆ ಅಲ್ಲಿಗೆ ನಾವು ಯಾವಾಗ ಹೋಗ್ಬೇಕಂತೇಳಿ ಈಗ ಬೇರೆ ಆಟೋ ನೋಡೋಣ ಅಂತೇಳಿ ಎಲ್ಲರೂ ಹೊಂಟಿವಿ ತೊಳಗೆ. ನೋಡೋಣ್ರಿ ಅಲ್ಲಿ ಅವ್ರ ಆಟೋ ಸಿಕ್ವಂದ್ರೆ ಹೋಗಂದ್ರಿ ಎಲ್ಲರೂ ಕೂಡ. ನಾವು ಹುಬ್ಳಿಗೇನು ಹೊಂಟಿದ್ದೆಲ್ಲ ಕ್ಯಾನ್ಸಲ್ ಆಯ್ತು. ಯಾಕಂತ ಹೇಳಿದ್ರೆ ಈಗ ಟೈಮುನ 7:30 ಆಯ್ತು. ಇಲ್ಲೇ ಆಟೋದವ್ರು ಎಲ್ಲೇ ಹೋಗಿದ್ರಲ್ಲ ಬರ್ತೀನಿ ತಡ್ರಿ ಅಂತ ಅಂದ್ರೆ ಇಲ್ಲಿ ನೋಡಿದ್ರೆ ಒಂದು ಆಟೋನೂ ಇಲ್ಲ. ಹಂಗಾಗಿ ಮಾಮು ಇವರೆಲ್ಲ ಏನಂದ್ರೆ ಬ್ಯಾಬಿಡುವ ಮತ್ತು ಇಷ್ಟು ಲೇಟಾಗಿ ಹೋಗೋದು, ಮಳೆ ಮಾಡಿ ಒಂದಾಗೈತಿ. ಅಲ್ಲಿ ಹೋಗೋದ್ರಾಗ ಅಂದ್ರೆ ಮಳೆ ಬಂದ್ಗಿಂದಿತ್ತು. ಬೆಳಗ್ಗೆ ನಾಷ್ಟ ಮಾಡಿದ್ರೆ ಜಲ್ದಿ ಹೋಗೋಣ, ಜಲ್ದಿ ಬರೋಣ ಅಂತ ಹೇಳಿದ್ರೆ ಆಯ್ತು ಅಮ್ಮ ಅಂತೇಳಿ ವಾಪಸ್ ಬಂದಿರು ನಾವು ಮತ್ತು ಮನೆಗೆ. ಹುಬ್ಳಿಗೆ ಹೋಗೋದ ಪ್ರೋಗ್ರಾಮ್ ನಾಳೆ ಬೆಳಗ್ಗೆ. ಈಗ ನೈಟ್ ಊಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ನಮ್ಮ ಮಾಮೂರಿಗೆ ಚಿಕನ್ ತರಿಸ್ತೀನಿ, ಏನಾದರೂ ಬಿರಿಯಾನಿ ಅಥವಾ ಏನಾದರೂ ಮಾಡ್ತೀನಿ ಅಂತ ಹೇಳಿದೆ. ನಮ್ಮ ಮಾಮ ಚಿಕನ್ ಜಾಸ್ತಿ ಇಷ್ಟಪಡಂಗಿಲ್ಲ ಅವರು. ಚಿಕನ್ ಉಂಡು ಸಾಕಾಗೈತಿ. ನಮ್ಮ ಮನ್ಯಾಗೂ ಚಿಕನ್ ಆಗೈತಿ. ಇವತ್ತು ನೀವು ಚಿಕನ್ ಮಾಡಿರಿ ಬೆಳಿಗ್ಗೆ ಬೇಡ, ಮತ್ತು ಏನಾದರೂ ಸ್ವಲ್ಪ ಕಾಯಿ ಪಲ್ಯ ಅದಿತ್ತು ಅಂದ್ರೆ ಮಾಡಿಬಿಡುವ ಅಂತಂದ್ರೆ ಚೌಳಿಕಾಯಿ ಅದಾವು, ಚೌಳಿಕಾಯಿ ಮಾಡ್ತೀನಿ ತಡಿ ಮಾಮ ಅಂತ. ಈಗ ಚೌಳಿಕಾಯಿ ಮಾಡೋಕೆ ಇದು ಬೇಕು ರೀ, ಗುರಳ್ ಪುಡಿ. ಹಾಗಾಗಿ ಈಗ ನಾನು ಗುರಳ್ ಪುಡಿನ ಹರಿಯಾಕತ್ತೀನಿ ನೋಡ್ರಿ. ನಾವು ಏನಾರು ಕಾಯಿ ಪಲ್ಯ ಮಾಡಿದ್ರೆ ಅಂದ್ರೆ ಸೊಪ್ಪಿನ ಐಟಮ್ ಅಂದ್ಬಿಟ್ಟು ಈ ಚೌಳಿಕಾಯಿ, ಬದ್ನೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ ಇವೆಲ್ಲ ಮಾಡ್ತೀವಲ್ಲ, ಇದಕ್ಕೆಲ್ಲನೂ ಗುರಳ್ ಪುಡಿ ಬೇಕಾರಿ ನಮ್ಮ ಸೈಡ್ ಈ ಕಡೆಗೆ. ಇದನ್ನು ಚಂದಾಗಿ ಇಷ್ಟ ಕೆಂಪಗೆ ಹುರ್ಕೊಂಡು ಇದನ್ನು ಪುಡಿ ಮಾಡಿ ಇಟ್ಕೊತೀವಿ. ಇದೇನಿಲ್ಲ ಅಂದ್ರೆ ಒಂದು ವಾರ ಅದು ಬರ್ತೈತೆ ರೀ ಕಂಟಿನ್ಯೂ ತರಕಾರಿ ಮಾಡಿದ್ರೆ. ಇಲ್ಲ ಒಂದು 2 ದಿನಕ್ಕೊಮ್ಮೆ ಏನಾದರೂ ಚಿಕನ್ ತತ್ತಿ ಅದು ಮಾಡಿದಾಗ ಬರ್ತೈತೆ ರೀ. ಒಂದು 15 ದಿನ ಆದರೂ ಬರ್ತೈತೆ ರೀ. ಇವು 1/2 ಕಿಲೋ ಅದಾವು. ಇವನು ಚಲೋ ಹೊತ್ನಾಗ ಹುರ್ಕೋಬೇಕು ರೀ. ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಇದು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಿಂಡಿ ಅವನ್ನೆಲ್ಲನೂ ನಾವು ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ರೀ. ಒಂದು 15 ದಿನ ಚಿಂತಿರಂಗಿಲ್ಲ ಒಂದು ಮಾಡಿ ಇಟ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ. ಇಲ್ಲಿ ಗಾಳಿ ಕುತ್ಕೊಂಡು ಮಾಮಿ ಆಮೇಲೆ ಸಾನಿಯಾ ಚೌಳಿಕಾಯಿ ಸೋಸಾಡ್ತಾರೆ. ಹುಬ್ಳಿಗೆ ಹೋಗೋಣ ಬೇಡ ಅನ್ಕೊಂತ ಕಡೆಗೂ ನಾವೇನು ಹೋಗಲಿಲ್ಲ. ಸ್ಪೆಷಲ್ ಏನು ಬೇಡ ಅಂತಪ್ಪ. ತತ್ತಿ ಸಾರ ಮಾಡ್ತೀನಿ, ಎಲ್ಲ ಚಿಕನ್ ತರಿಸಿ ಏನೋ ಮಾಡ್ತೀನಿ ಮಾಮ ಅಂದ್ರೆ ಚಿಕನ್ ಅನ್ನೋದು ನನ್ನ ತಲೆ ಕೊಡಾಡಕತ್ತಾರ ಮಾಮ. ಸ್ಪೆಷಲ್ ಅನ್ನೋಕೆ ನಾವರ ಮಟನ್ ತರಿಸ್ತೀವಿ, ಇಲ್ಲ ಚಿಕನ್ ತರಿಸ್ತೀವಿ. ಅದು ಬಿಟ್ರೆ ಮತ್ತೇನು ಸ್ಪೆಷಲ್ ಅನ್ನಂಗಿಲ್ಲ. ಅದು ಬೇಡ ಅಂತ ಅವ್ರಿಗೆ. ಅದಕ್ಕೆ ಬದ್ನಿಕಾಯಿ ಪಲ್ಯ, ಬದ್ನಿಕಾಯಿ ಎಣ್ಗಾಯಿ, ಆಮೇಲೆ ಚೌಳಿಕಾಯಿ ಪಲ್ಯ, ಅನ್ನ ಸಾರು ಮಾಡುವ ಅಂತಂದ್ರೆ ಹ್ಞೂ ಮಮ್ಮ ಅಂತ ಮಾಡತ್ತೀವಿ. ಮಾಡಿಬಿಡ ನೋಡಿ ಪಟ್ಪಟ್ಟೆ. ಇದೇ ಇದೆ ನೀರೊಮ್ಮೆ ಹೋಗ್ತೈತಿ, ಒಮ್ಮೆ ಬರ್ತೈತಿ, ಒಮ್ಮೆ ಹೋಗ್ತೈತಿ, ಒಮ್ಮೆ ಬರ್ತೈತಿ. ಯಾಕಂದ್ರೆ ಸ್ವಲ್ಪ ನೀರಲ್ಲ ಚಿಕ್ಕಿಟ್ಟಿನೆಲ್ಲ ಇದು ಸ್ವಲ್ಪ ಎಲ್ಲ ಅವ್ರಿಗೆ ಚಟ್ನಿ ರೆಡಿ ಮಾಡ್ಕೊಡ್ತೀನಿ. ಸಾನಿಯಾ ಮಾಮಿ ಪುಡಿ ಮಾಡ್ತಾರ, ನಾನು ನೀರು ತುಂಬ್ತೀನಿ. ಯಾರು ನೀ ಕೆಲಸ ಮಾಡ್ಬೇಕು, ನಾನು ನೀರು ತುಂಬ್ತೇನಂತೆ. ಫೈನಲಿ ಈಗೆಲ್ಲ ನಾನು ಹಸಿಮೆಣಸಿನ್ಕಾಯಿ ಕೆಂಪಾಗಿ ಹುರ್ಕೊಂದಿರಿಪ್ಪ. ಹುರ್ಕೊಂಡು ಈಗ ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಮತ್ತು ಏನ್ರಿ ಹಸಿ ಕರಿಬೇವು, ಕೊತ್ತಂಬರಿ, ಹಸಿ ಎಲ್ಲನೂ ಹಾಕಿದೆ. ಇದು ಎದಕ್ಕಂತ ಹೇಳಿದ್ರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ರಿ ಪಲ್ಯಕ್ಕೆ, ಅದಕ್ಕೆ ರೀ ಇದೆಲ್ಲ ಖಾರದ ಮೆಣಸಿನ್ಕಾಯಿ. ಆಮೇಲೆ ಇಲ್ಲಿ ಶೇಂಗಾ ಪುಡಿ ಮಾಡ್ಕೊಳಕ್ಕಿದೆ ಸಪ್ಪಂದು. ಇದು ಗುರಳ್ ಪುಡಿ ಪಲ್ಯಕ್ಕೆ ಅರಿತೀನಿ. ಇಲ್ಲಿ ನೋಡ್ರಿ ಇದು ಮೆಣಸಿನ್ಕಾಯಿ, ಸಪ್ಪನ ಮೆಣಸಿನ್ಕಾಯಿ. ಇದು ಬಿಸಿ ರೊಟ್ಟಿ ಒಳಗೆ ಮೊಸರು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಿಂಡಿ ಊಟ ಮಾಡ್ತೀವಲ್ಲ ಅದಕ್ಕೆ ರೀ ಇದು. ಇದಕ್ಕೆ ಏನು ಹಾಕಿನ ಅಂತ ಹೇಳಿದ್ರೆ ಅವಕ್ಕೇನೆಲ್ಲ ಹಾಕಿನಲ್ರಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಅದೆಲ್ಲ ಇದಕ್ಕೆ ನಾವು ಸೇಮ್ ಹಾಕ್ಯಾನ ಈಗ ಅರ್ಕೊಂಡ್ರಿ. ಸಣ್ಣ ಪ್ಲೇಟ್ ಹಾಂ. ಇಲ್ಲಿ ನೋಡ್ರಿ ಈಗ ಮಾಮಿ ಬದ್ನಿಕಾಯಿ ಎಣ್ಗಾಯಿ ಮಾಡಾಕತ್ತಾರೆ. ಮಸ್ತ್ ಇದು ಬದ್ನಿಕಾಯಿ ತೊಗೊಂಬಂದಿದ್ರು. ಈಗ ಅದನ್ನು ನಮ್ಮ ಮೂರು ಸ್ಟೈಲ್ ಮಾಡಾಕತ್ತಾರೆ, ಅಂದ್ರೆ ಹೂವಿನ ಹಡಗಲಿ ಸ್ಟೈಲ್. ಅವ್ರು ಬದ್ನಿಕಾಯಿ ಎಣ್ಗಾಯಿ ಮಾಡೋದು. ನಾವು ಉಳ್ಳಾಗಡ್ಡೆ ಅದನ್ನೆಲ್ಲ ಹಾಕ್ತೀವಲ್ಲ ಅವ್ರು ಹಾಕಂಗಿಲ್ಲ ರೀ. ಅವ್ರು ಬೇರೆ ಏನೇನೋ ಮಸಾಲೆ ಹಾಕಿ ಮಾಡ್ತಾರೆ ಎಣ್ಗಾಯಿ ಪಲ್ಯ. ಆಮೇಲೆ ಈಗ ಚೌಳಿಕಾಯಿ ಪಲ್ಯಕ್ಕೆ ಕುದಿಯಕ್ಕಿಟ್ಟಾರೆ.
ಇಲ್ಲಿ ನೋಡ್ರಿ ಇವಾಗ ಅಡಿಗೆಲ್ಲ ಆತ. ಆಮೇಲೆ ನಮ್ಮ ಮಾಮಿ ಎಲ್ಲರೂ ಊಟಕ್ಕೆ ಹಚ್ಚಿ ಕೊಡಕತ್ತಾರ. ಈಗ ಎಲ್ಲರೂ ಕೂಡ ಊಟ ಮಾಡೋಣ ಅಂತ. ನವಾಜ್ ಏನು ಸುಮ್ಮನೆ ಎಲ್ಲಿ ಮಳೆ ಆಗಿರ್ಬೇಕು ನೋಡ. ಸಣ್ಣ ಕಾಯ್ಬಿಟ್ಟದಲ್ಲ, ಗಾಳಿ ಫುಲ್ ತಂಪೈತಿ. ಆ ಸಂಜೆ ಮುಂದೆ ಮಳೆ ಮಾಡಾತಲ್ರಿ, ಆ ಮಳೆ ಎಲ್ಲೇ ಆಗೈತದ. ಎಷ್ಟೆಷ್ಟು ದಿನ ಬಿಡೋದು ಗಾಳಿ ಅದ, ಫುಲ್ ತಂಡ ತಂಡ. ಒಳಗೆಲ್ಲಾರು ಮಕ್ಕೊಂಡಾರ, ತಮ್ಮನ್ನ, ಸೋನು, ನವಾಜ್, ನಿಮ್ಮ ಮಾಮಿಯಾರ, ಮಾಮ ಎಲ್ಲರೂ ಮಕ್ಕೊಂಡಾರ. ಅಲ್ಲಿ ನಮಗಂತೂ ಜಾಗ ಹಂಗಿಲ್ಲ. ಈಗ ನಾವು ಹೊರ ಟೆಂಟ್ ಆಗ್ಬಿಡೋಣ. ಟೆಂಟ್ ಸೂಪರ್ ಅದ ನೋಡಿ. ಅದನ್ನ ಹಾಕ್ಯಂದು ಎಲ್ಲ ಆರಾಮ ಮಕ್ಕೊಂಬಿಡಂತ್ರಿ ನಾವು. ಇದು ನಮ್ದು ಮನೆ. ಬೆಸ್ಟ್ ಆಕೈತಿ ಅದು, ಹಾಕೋಕೆ ಈಜಿ, ತೆಗಾಕೂ ಈಜಿ. ಆಮ್ಯಾಗೆ ನಾನು ಫೋಲ್ಡ್ ಮಾಡಿ ಇಟ್ಬಿಟ್ರಿದಲ್ಲ, ಬರೀ ಇಷ್ಟ ಬ್ಯಾಗ್ನಾಗೆ ಅದು ಸೆಟ್ ಆಗ್ಬಿಡ್ತೈತಿ. ಎಲ್ಲರೂ ನಾವು ಹೊರಗಡೆ ಹೋದಾಗನೂ ಬರ್ತದೆ. ಮಸ್ತ್ ಆಕತಿ. ಹಾಕೋಣ ಈಗ. ಈಗ ನಾಷ್ಟಕ್ಕೆ ಪೂರಿ ಮಾಡಾಕತ್ತೈತ್ವಿ. ಹಿಟ್ಟು ಅದನ್ನು ಅದಕ್ಕೊಂದು ಮಾಮಿ ಲಟ್ಟಿಸ್ಕೊಡಕತ್ತಾರ ಪೂರಿನ. ಅದ್ರ ಜೊತೆ ಸಾಗು ಮಾಡಿದ್ರಿ. ಆಮೇಲೆ ಒಂದು ಪೂನಿನ ಕರಿತೀನಿ, ಕರೆದ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಡೋಣ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಕೂಡಿ ಮಿಕ್ಸ್ ಮಾಡೈತ್ರಿ ಇದು ಪೂರಿ ಮಾಡಕ್ಕೆ. ಅಂದ್ರೆ ಇದಾಗತ್ತೆ, ಪೂರಿ ರೆಡಿ ಆಯ್ತು, ಸಾಗು ರೆಡಿ ಆಯ್ತು. ಮಾಮಿ ಎಲ್ಲರೂ ಹಚ್ಕೊಟ್ಲು, ಸಾನಿಯಾ ಮತ್ತು ಲಟ್ಟಸ್ ಹಾಕೊಂತ್ಲು. ನಾ ಕರಿಯಾಕತ್ತೀನಿ ರೀ. ಚಲೋ ಚಲೋಗ ಮಮ್ಮ, ಮಸ್ತ್ ಆಗೈತೆ. ನಾನು ಅದು ಮಾಡಿದ್ದಿಲ್ಲ ಅಲ್ಲಿ ಸಾಗು ಚಲೋ ಆಕತ್ತಿದ್ರಾಗ ಮಾಮಿ. ಆಲೂಗಡ್ಡೆ ಪಲ್ಯಕ್ಕಿನ ಇದೆ ಚಲೋ ಆಗತ್ತೆ ಪೂರಿ ಒಳಗೆ. ಅದು ಆಗಲ್ಲ, ಅರ್ಧ ಕುಡ್ದು ಹೋಗಿತ್ರಿ ಅದು, ಬಿಸಿ ಇದ್ದಿದ್ಕ. ಬಾ ಅಲ್ಲಿ ಹೊರಗಿಡುವ. ಸುಮ್ಮನವ್ರ ಮಾಮವ್ರನ್ನ ಗಾಡಿ ತಗೋಬೇಕಂತ್ರಿ. ಇನ್ನೊಂದು ಗಾಡಿ ಐತಂತೆ ಗಾಮರ್ಗಟ್ಟಿ ಒಳಗೆ. ಸೊ ಹಾಗಾಗಿ ಒಂಟೆ ಗಾಡಿ ನೋಡಕ್ಕೆ ಅದೇನಾರ ಇಷ್ಟ ಆತ್ರಿಪ್ಪ ಅಂತ ಹೇಳಿದ್ರೆ ಏನು ರೇಟ್ ಎಷ್ಟು ಅಂತೇಳಿ ಕೇಳಕ್ಕೆ ಗೊತ್ತೈತಿ. ಈಗ ಫಸ್ಟ್ ಹೋಗಿ ಗಾಡಿ ನೋಡ್ಬೇಕು ರೀ. ನೋಡಿ ಆಟೋ ಹೇಳಿದ್ವಿ, ಆಟೋನೂ ಬಂತೆ. ಅವ್ರದಲ್ಲೇ ವೇಟ್ ಮಾಡಿದ್ವಿ ನಾವು. ಅವ್ರು ಬಸ್ ಸ್ವಲ್ಪ ಲೇಟ್ ಆಯ್ತು, ಹಿಂಗಾಗಿ ನಾವು ಬರೋದೈತೆ ಒಳಗೆ. ಜಸ್ಟ್ ಅವರು ಬಂದೋಗ್ಬಿಟ್ರಿ. ಈಗ ಹೆಂಗದ್ರಿ ಗಾಡಿ ಅಣ್ಣ? ಗಾಡಿ ಓಕೆ? ಸಾಧಾರಣ. ಇವ್ರ ಆಟೋ ಡ್ರೈವರ್ ಪ್ಲಸ್ ಮೆಕ್ಯಾನಿಕ್ ರೀ ಇವರು. ಹಿಂಗಾಗಿ ಅವ್ರು ಕರ್ಕೊಂಬಂದೇವು ನಾವು. ಗಾಡಿ ಚೆಕ್ ಮಾಡತ್ತಾರೆ. ಗಾಡಿ ಅಂತ ನೋಡಿದ್ರಿಪ್ಪ. ನಮ್ಮನ್ನ ಫೋನ್ ಹಚ್ಬೇಕಂತಿದ್ರೆ ನಮ್ಮನ್ನ ಈಗ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಯಾವ ನಾವು. ಅಲ್ಲಿ ಹೋದ್ಮೇಲೆ ಒಂದು ಫೋನ್ ಹಚ್ಚಿ ಮಾತಾಡಿ ಒಂದು ಡಿಸಿಷನ್ ಬರ್ಬೇಕು ನೋಡಿ. ಬಂತ್ರ ಆಟೋ ಇಲ್ಲ ಇಲ್ಲ ಇಲ್ಲ, ನಾಳೆ ಐತೆ ನೋಡಿ. ಇನ್ನು ನೋಡಲ್ಲ ಸೈಕಲ್ ಹೇಳಾಕತ್ತಿ ಆಕಿಗೆ. ಬಾ ಪಿಚ್ಚೆ ಬಿಡ್ದಂಗೆ ಹ್ಞೂ ಬೇಟ. ಒಂದೇ ಆಟೋದಾಗ ನೋಡ್ರಿ ನಾವು ಎಷ್ಟು ಬಂದು ಹೊಂಟೀವಿ. ಇಲ್ಲಿ ನಮ್ಮ ಮಾಮಿ, ನಾನು, ಮನೆಯವರು, ಸಾನಿಯ, ಆಮೇಲೆ ಸೋನು, ನಮ್ಮನ್ನ ಇಲ್ಲಿ ಕೂತ್ಕೊಂಡು ಆಮೇಲೆ ಮುಂದೆ ನಮ್ಮ ಮಾಮು, ನವಾಜ್ ಅದ ಡ್ರೈವರ್ ಅವರು ಹೊಂಟಿ ನೋಡ್ರಿ. ನಾವು ಇನ್ನೊಂದಿಬ್ರು ಯಾರೋ ಬಂದ್ರೆ ಹಿಡಿಸ್ತು ಜಾಗ ಇಲ್ಲಿಂದ. ನಮ್ಮ ಮನೆಯವ್ರ ಸೀಟ್ ಖಾಲಿ ಐತಿಲ್ಲ, ಅವ್ರ ಮೇಲೆ ಕುಂದಿರ್ತಿದ್ರು ಒಬ್ಬರು. ಬರಮುಂದ ತಗೊಳಂತ ಅಂದ್ರೆ ಆಚೆ ಕಡೆ ರೋಡಿಗೆ ಹಚ್ಚಿರ್ತಾರಲ್ಲ ಅವನ್ನ. ಈಗ ಹೋಗೋದು ಹಿಂಗೆ ಹೋಗ್ತದೆ. ಬರ ಮುಂದೆ ಮಿಕ್ಸಿ ತೊಗೊಳಕ್ಕೆ ಬರ್ತೈತೆ. ಬ್ಯಾಟ್ ಕತೆ ಮೋಸಿ, ಬ್ಯಾಟ್ ಕಟ್ಗಿದ್ದೇನೆ ನವಾಜ ನಿಮ್ಮ ಪ್ಲಾಸ್ಟಿಕ್ಕಿಂದ ಮಾರಪ್ಪ. ಹೆಸರು ಮಸ್ತ್ ಹಾಕ್ಬಿಡೋದರ್ತ. ಕಂಪ್ನಿ ಸರ್ ಅದು ಖುಷಿ ಬಲ್ಕು. ಬಂದು ಹೇಳಿದಿರ್ಪ ನಾವು ದುರ್ಗದ ಬಯಲಿಗೆ. ಮಾಮೂರ ಸ್ವಲ್ಪ ಶಾಪಿಂಗ್ ಮಾಡ್ತಾರಂದ್ರೆ, ಏನೇನು ಶಾಪಿಂಗ್ ಮಾಡ್ತಾರ ನೋಡೋಣ. ಮೊನ್ನೆರ ಬಕ್ರೀದ್ ಆಗೈತೆ, ಆಗಲೇ ಗದ್ದ ನೋಡ್ರಿ ಎಷ್ಟು ತುಂಬೈತೆ. ಗದ್ದ ಗದ್ದರಿಪ್ಪ ನೋಡ್ರಿ. ಬ್ಯಾಗ್ ಮಿಸ್ಸಿಂಗ್ ಐತೆ ಆಟೋ ಒಳಗೆ. ಅಕ್ಕಿ ಕೇಳ್ಬೇಕು ನೀವು, ಹಾಕೊಳಕ್ಕೆ ಅಕ್ಕಿ. ನೀವು ಅನ್ನಂಗಿಲ್ಲ ವೈಸಾಲಿ ವೈಸಾಲಿ ಅಂತೇಳಿ. सोनू तुझे कसा होना? तू ऐसा ले, उनको तो क्या पूछो ना कौमा।
ಹುಬ್ಬಳ್ಳಿ ಮಾರ್ಕೆಟ್ ಫುಲ್ ರಶ್ ಐತೆ ನೋಡ್ರಿ ಈಗ. ಡೈಲಿ ಹಾಕೋ ಶರ್ಟ್ ಬಂದಾವ, ಟ್ರ್ಯಾಕ್ ಪ್ಯಾಂಟ್ ಬಂದಾವು, ಚೂಡಿದಾರ ಇವು ಜಗ್ಗದಾವ. ಸುಮ್ಮನೆ ರಶ್ ಭಾಳ ಐತಲ್ಲ? ಯಾಕಿರ್ಬೋದು ಏನಪ್ಪ ಇದು ಐತೆ ಹಬ್ಬ ಗಿಬ್ಬ ಐತೆ ನಮ್ಮ ಮನೆಗೆ ಇಲ್ಲಲ್ಲ. ಪೂರಾ ಮಾರ್ಕೆಟ್ ರಶ್ ಐತಿ. ಇಲ್ಲಿ ರೇಟ್ ಫಿಕ್ಸ್ ನೋಡ. ಇಲ್ಲಿ ಸೆಕ್ಷನ್ ಅದಾವ 550, 650, 650, 850 ಹಿಂಗೆಲ್ಲ ಅವ ನೋಡ್ರಿ. ಇಲ್ಲಿ ಡಿಸೈನ್ ಅದಾವು, ಕ್ವಾಲಿಟಿ ಅದಾವು. ನಮ್ಮ ಕಡೆ ಹೆಂಗೆ ಬರ್ತಾನೆ ತೊಗೊಳೋದು ಕಡಿಮೆ, ನೋಡೋದು ಭಾಳ ನೋಡು. ಹೆಂಗಂತ ಟಾಪ್ ಇವು ಹೆಂಗಂತ 300 ರೂಪಾಯಿ ಸೆಟ್. ಅವು ಫಿಕ್ಸ್ ಅಂತ ಚಲೋ ಅದ ನೋಡ. ಜಾಸ್ತಿ ಕಿರಿಕಿರಿ ಮಾಡೋಂಗಿಲ್ಲ, ಅದು ಸದನಲ್ಲ ಕಿರಿಕಿರಿ ಮಾಡೋದು. ಡ್ರೆಸ್ ನೋಡ್ರಿ ವ್ಯಾಪಾರ ಅದಲ್ಲಿ. ಇದಂತೂ ಸೂಪರ್ ಐತಿ. ರೆಡ್ ಬ್ಲ್ಯಾಕ್ ಸಣ್ಣ ಆದಂಗೆ ಐತಿ. ರೆಡ್ ಬ್ಲ್ಯಾಕ್ ಚಲೋ ಐತಲ್ಲ. ಮಾರ್ಕೆಟ್ ಡ್ರೆಸ್ ಮಾತ್ರ ಬರೋಬ್ಬರಿ ಐತ್ರಿಪ್ಪ. ತಮ್ಮನ್ನ ಏನಾಯ್ತು ಯಾರೋ ಅದಕ್ಕೆ ಭಯ ತಗೊಂಡಿದ್ದಕ್ಕೆ. ನನಗೇನು ತಮ್ಮನ ಚಪ್ಪಲ್ ಅಷ್ಟೇ, ಸೊನ್ನಿನ ಚಪ್ಪಲ್ ಅಷ್ಟೇ. ಮತ್ತೆ ಕೇಳ್ತಾಕ ನನಗೆ ನಿನ್ನ ಕಾಲು ಹಿಡಿಯುತ್ತೆ, ಆಕೆ ಚಪ್ಪಲ್ ಹಿಡಿಯುತ್ತೆ. ಅದಕ್ಕೆ ನಿನಗೆ ಭಯ ಆಗ್ತಾಳಕ್ಕಿ. ಈ ಮ್ಯೂಸಿಕ್ ಭಾರಿ ರೀಪ. ಬೆಳಗ್ಗೆ ಎದ್ದು ಮ್ಯೂಸಿಕ್ ಕೇಳ್ಬಿಟ್ರೆ ಎಲ್ಲ ಹೆಣ್ಮಕ್ಳು ಪಟ್ ಪಟ್ ಅಂತ ಮ್ಯಾಗ. तुझे क्या होना, तुझे क्या होना? ಬ್ಯಾಟ್ MRF ಬ್ಯಾಟ್ ಅವನಾಗೆ ನಮಾಜ್ ನೋಡ್ರಿ ಏನು ಬೇಡ ಅಂತೆ ಅವ್ನಿಗೆ, ಬರೀ MRF ಬ್ಯಾಟ್ ಬೇಕಂತೆ. ಎಲ್ಲುಂಟೆ ಅರ್ಜೆಂಟೆ, ಎಲ್ಲುಂಟೆ ಅರ್ಜೆಂಟೆ ಹಂಗೆ ಹೊಂದ್ಬಿಟ್ಟಿದ್ದೀನಿ. ಅವ್ರೆಲ್ಲದಾರೆ ನಿಮ್ಮ ಅಮ್ಮ ಮಾಮಿಯವರು. थोड़ा पानी में सिंग कोटा है। हाँ सोनू मस्त लग रहे थे। अभी काटने को पहनने को पूरी गुंडा करने को डाल ले पहला बोल बिस्मिल्लाह को डालो गुंडा डाल ले थोड़ा ಬಡ ಅಲ್ಲ. ಈಗಿನ ಫ್ಯಾಷನ್ ಅದೇ. ಹುಡುಗರು ಸೊನ್ನೆ ಇರ್ಬೇಕು, ಅಂಕಿ ದುಡ್ಡು ಇರ್ಬೇಕು. ಈಗಿನ ಫ್ಯಾಷನ್ ಐತದ. ये डाल दे गुंडा ಚಲೋ ಅದಾವಲ್ಲ ಕಲರ್. ಇವು ಕಲರ್ ಚಲೋ ಅದಾವು, ಡಿಸೈನ್ ಚಲೋ ಅದಾವು. ಒಂದು ಅಂಗಡ್ಯಾಗ ಟಿ ಶರ್ಟ್ ತೊಗೊಂಡ್ವಿ, ಒಂದು ಅಂಗಡ್ಯಾಗ ಒಂದು ಪ್ಯಾಂಟ್ ತೊಗೊಳಕತ್ತೀವಿ. ಪ್ಯಾಂಟ್ ಭಾಳ ಮಾಡೋದವ ರೀ, ಆದ್ರೆ ಹುಡುಗರಿಗೇನೋ ಫ್ಯಾನ್ಸಿ ಬೇಕಂತೆ. ಹಿಂಗಾಗಿ ಸ್ವಲ್ಪ ಫ್ಯಾನ್ಸಿ ಹುಡುಗಾಡಕತ್ತೀವಿ ನಾವು. ಚಲೋ ತೊಗೊಂಡಿದ್ದು ಪ್ಯಾಂಟ್ ಸಿಕ್ಕುವ ಬಿಸಿಲು ಹೆಂಗದ ಬಿಸಿಲು. ನಾವೇ ಹೊಂಟೇವೆ ಅಂತ ಹೇಳಿದ್ರೆ ಹುಬ್ಬಳ್ಳಿ ಫೇಮಸ್ ಮಾರ್ಕೆಟ್. 10 ರೂಪಾಯಿ, 5 ರೂಪಾಯಿ, 20 ರೂಪಾಯಿ ಇಂಥವೆಲ್ಲ ವಸ್ತು ಸಿಗ್ತಾರೆ ಇಲ್ಲಿ. ಈಗಲ್ಲ ಹೊಂಟೇವೆ ನಾವು. ಹುಬ್ಬಳ್ಳಿಗೆ ಬಂದ್ಮ್ಯಾಗ ಅಲ್ಲಿ ಹೋಗೋದಕ್ಕೆ ರೀ ಎಲ್ಲ ಕಡೆ ವಿಸಿಟ್ ಕೊಡೋದು. ದುರ್ಗದ ಬಲ್ ಅಂತ ಹೇಳಿದ್ರೆ ಇದು ಸೇಮ್ ಅನ್ನಂಗಿಲ್ಲ. ಆರಾಮ್ ರೀ ಅಣ್ಣ. ಎಲ್ಲ 10 ರೂಪಾಯಿ ಟೈಮ್ ನೋಡ್ರಿ. ಆದರೆ ಕ್ವಾಲಿಟಿ ಇಲ್ರಿ, ಇದು ಫುಲ್ ಲೋ ಕ್ವಾಲಿಟಿ ಐತಿ. ಸನೆ ಜನ ಸಿಂಬೋಲ್ ಡಬ್ಬಲ್ಲ ನೀವು ಹೌದು ಸಣ್ಣ. ಇವೇನು
ಹಚ್ಚ ಕನ್ನಡ ಅನ್ಬೇಕಾದಕ್ಕೆ ಕೆಬರದ ಅಂತೇಳಿ ಹಿರಿಕಾಯಿ ಕೆಬರೋದು ಮ್ಯಾಲಿಗೆಲ್ಲ ಹೋಗೋದು ಐತಿ ಇದೆಲ್ಲ 10 ರೂಪಾಯಿ ಟೈಮ್ ನೋಡ್ರಿ ಎಲ್ಲ ಇಲ್ಲಿ ನಿಮ್ಗೆ ಎಷ್ಟು ಕಾಣ್ತಾವು ಎಲ್ಲ ಐಟಮ್ ಬರೀ 10 ರೂಪಾಯಿ ಬಟ್ಟಾನು 10 ರೂಪಾಯಿ ನಮ್ಮ ಸಬ್ಸ್ಕ್ರೈಬ್ ಬಂದಾರ ನೋಡ್ರಿ ಇಲ್ಲಿ वीडियो देखते रहते हैं इनके सब देखते हैं हमार मामू ये हाँ बेटी सानिया उन्हें तमन्ना ये हमार मामू बच्ची खाना होगा हमेशा ಶಾಪಿಂಗ್ ಅಂತೆಲ್ಲ ಮುಗಿದ್ರಿ ಅಂಥ ಪರಿ ಏನು ಶಾಪಿಂಗ್ ಮಾಡಲಿಲ್ಲ ಹುಡುಗರು ಡೈಲಿ ಹಾಕ್ಕೊಳಕ್ಕೆ ಟಿ ಶರ್ಟ್ ಪ್ಯಾಂಟ್ ಎಲ್ಲ ತೊಗೊಂಡ್ವಿ ಮತ್ತು ಆಟೋದವ್ರು ಬಂದ್ರೆ ಈಗ ಸೀದಾ ಹೋಗೋದು ನೋಡ್ರಿ ಮನೆ ಕಡೆ ಬಿಸಿಲಂದ್ರೆ ಭಾರಿ ಭಯಂಕರ ಐತ್ರಿಪ್ಪ ಬಿಸಿಲು ಮಾಡಿ ಸಿಕ್ಕಾಪಟ್ಟೆ ಇದೆ ಅಂತ ಹೊರಪಡ್ಕೊಂಡ್ರಿ ಟಾಪಿಕ್ ನೋಡ್ರಿ ಯಾವ ಬರೀ ಐತಿ ಈಗ ಮತ್ತೊಂದು ತಗೋಬೇಕು ಬ್ಯಾಟ್ ಯಾವುದದು MRF ಬ್ಯಾಟ್ ಬೇಕಂತ ಅವ್ಗೆ MRF ನವಾಜ್ ನೋಡ್ರಿ ಈಗ ಫುಲ್ ಖುಷಿ ಆಗ್ಬಿಡ್ತಾನೆ ನೀ ಯಾವಾಗ ಬಂದೇವಲ್ಲ ಆವಾಗಂತ್ರ ಬರೀ ಒಂದೇ ಹಠನಿಂದ MRF ಬ್ಯಾಟ್ ತಗೋ ನವಾಜ್ ಯಾವ್ದು ಬೇಕು ಬ್ಯಾಟ್ ನಿನಗೆ ನವಾಜ್ ಇದು MRF ನೋಡು ಇದು MRF ಯಾವ್ದು ಬೇಕು ತಗೋ ಅವಂಗ MRF ಬೇಕಂತೆ उसमें लगाओ चुप अच्छा हो ನೋಡ್ರಿ ನಮಾಜಿಗೇನು MRF ಬ್ಯಾಟ ಬೇಕಂತೆ ಅದ್ರ ಮ್ಯಾಗ ಕ್ಯಾಟ್ ಅಂತ ಐತ್ರಿ ಈಗ ಸ್ಟಿಕರ್ ತೆಗೆದು ಅದ್ರ ಮ್ಯಾಗ ಬರ್ಬೇಕು ನೋಡ್ರಿ MRF ಅಂತೇಳಿ ಚಾಯ್ಲು ಬೇಕು ಚಾಯ್ಲು ಹೇಳು ಮತ್ತೇಮಲ್ಲ ಆಡಿದ್ದೇವೆ ನೀನು ನಮ್ಮ ನವಾಜ್ ಇಷ್ಟು ದಿನ ಬಿಟ್ಟೆ ರೀ ಇಷ್ಟು ದಿನ ಬಿಟ್ಟೆ ಈಗ ಸ್ಕೂಲ್ ಚಲೋ ಆಗತೈತಿ ಈಗ ತೊಗೊಳಕತ್ತ ನಾವು ಬ್ಯಾಟ್ ಬಾಲ್ ಇಲ್ಲ ಅವ್ರ ಮನೆಗೆ ಯಾರು ತೊಗೊಂಡಾರ ಹಾಂ ಅವ್ರು ನೋಡ್ಯಾನವ ಹೌದು ಹಿಂಗಾಗಿ ಅಂತ ಬೇಕಂತ ನೀನು ಅದೊಂದು ಬೇರೆ ಸ್ಟಿಕರ್ ಯಾರು ಬೇಡಂತೆ MRF ಬೇಕು ಭಾರಿ ವೆರೈಟಿ ಬೆಲ್ಟ್ ಎಲ್ಲ ಸಿಗ್ತಾವು ಇದೆಲ್ಪ ಅಂತ ಹೇಳಿದ್ರೆ KMC ಅಪೋಸಿಟ್ನ ಹಚ್ಚಿರ್ತಾರೆ ಪ್ರತಿಯೊಂದು ಈ ಅಂಗಡಿ ಭಾಳ ಇಲ್ಲ ಎಷ್ಟು ಚಂದ ಮಾಡಿರ್ತಾರೆ ನೋಡು ಅವ್ರು